ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಮೋಸ ಶೀಟ್ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗೆ ಇದರಿಂದ ನಮಗೆ ಸಮೋಸ ಮಾತ್ರ ಅಲ್ಲ, ಬೇರೆ ವೆರೈಟಿ ಸ್ನ್ಯಾಕ್ಸ್ಗಳನ್ನು ಕೂಡ ನಮಗೆ ಇದರಿಂದ ರೆಡಿ ಮಾಡ್ಬೋದು. ಹಾಗೆ ನಾವು ಈ ಶೀಟನ್ನು ಒಂದಿನ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನಮಗೆ ಸ್ವಲ್ಪ ಫ್ರೀಯಾಗಿರಲಿಕ್ಕೆ ಆಗ್ತದೆ. ಹಾಗೆ ಇದನ್ನು ನಮಗೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಲಿಕ್ಕೆ ಆಗ್ತದೆ. ಓಕೆ ಸ್ನೇಹಿತರೆ, ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ ಆಗುವಷ್ಟು ಮೈದಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ, ಸನ್ಫ್ಲವರ್ ಆಯಿಲ್. ಇವಾಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸಿಡಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ತೆಗೆದಿದ್ದೇನೆ. ಇದನ್ನು ಎಲ್ಲ ಒಮ್ಮೆಗೆ ಹಾಕ್ಕೊಳ್ಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನು ಯಾವಾಗಲೂ ಹೇಳುವಾಗೆ, ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ವಿಡಿಯೋದ ಬಗ್ಗೆ ಏನಾದರೂ ಒಂದು ಕಮೆಂಟ್ ಮಾಡಿ. ಇವಾಗ ನಮ್ಮದು ಹಿಟ್ಟು ರೆಡಿ ಆಯಿತು ನೋಡಿ. ಈ ಥರ ಸ್ಮೂತಾಗಿರಬೇಕು. ಇದರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕೈಗೇನು ಅಂಟ್ಕೊಳ್ಬಾರ್ದು ನೋಡಿ. ನನಗಿಲ್ಲಿ 1 ಕಪ್ ನೀರಲ್ಲಿ 3/4 ಕಪ್ ಆಗುವಷ್ಟು ಮಾತ್ರ ಯೂಸ್ ಆಗಿದೆ. ಇನ್ನು 1/4 ಕಪ್ ಆಗುವಷ್ಟು ನೀರು ಇದರಲ್ಲೇ ಇದೆ ನೋಡಿ. ಈ ಥರ ಸ್ಮೂತಾಗಿರಬೇಕು ಹಿಟ್ಟು. ಇವಾಗ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡುವ. ಒಂದು ಅರ್ಧ ಗಂಟೆ ಆದರೂ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಇವಾಗ ಅರ್ಧ ಗಂಟೆ ಆಗಿದೆ. ಇದನ್ನು ನಾನು ತೆಗಿತಾ ಇದ್ದೇನೆ. ಇವಾಗ ಇದನ್ನು ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜ್ ಆಗಿರುವಂಥ ಉಂಡೆಗಳನ್ನ ಮಾಡಬೇಕು. ನಾನಿಲ್ಲಿ ಎಲ್ಲವನ್ನು ಇದೇ ಥರ ಉಂಡೆ ಮಾಡಿಟ್ಕೊಂಡಿದ್ದೇನೆ. ಇದನ್ನು ಓಪನ್ ಇಡಬಾರ್ದು. ಇದನ್ನು ಕಾಟನ್ ಬಟ್ಟೆ ಇದ್ದರೆ ಅದರಿಂದ ಮುಚ್ಚಿಟ್ಕೊಳ್ಳಿ, ಇಲ್ಲಾಂದರೆ ಲಿಡ್ ಕ್ಲೋಸ್ ಮಾಡಿಡಿ. ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ರೈಸ್ ಫ್ಲೋರ್ ತೆಗೆದಿದ್ದೇನೆ. ಅಕ್ಕಿ ಹುಡಿ ಇರ್ತದೆ ನೋಡಿ, ಅದನ್ನು ತೆಗೆದಿದ್ದೇನೆ. ಇದರಿಂದ ನಾವು ಲಟ್ಟಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ. ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಒಮ್ಮೆ ಈ ಥರ ಟ್ರೈ ಮಾಡಿ. ನೀವು ತುಂಬ ತೆಳುವಾಗಿ ಲಟ್ಟಿಸ್ಬೇಕಂತೇನಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಇದನ್ನು ಲಟ್ಟಿಸ್ಕೊಳ್ಳಿ. ನಂತರ ಇದರ ಮೇಲೆ ಫುಲ್ಲಾಗಿ ನೀವು ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಇದರ ಮೇಲೆ ಸ್ವಲ್ಪ ರೈಸ್ ಫ್ಲೋರನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಎಲ್ಲವನ್ನು ಇದೇ ಥರ ಲಟ್ಟಿಸ್ಕೊಳ್ತಾ ಇದ್ದೇನೆ. ಹಾಗೆ ಒಂದರ ಮೇಲೆ ಒಂದು ಇಟ್ಕೊಳ್ಳಿ. ಚೆನ್ನಾಗಿ ಆಯಿಲ್ ಬ್ರಷ್ ಮಾಡಿಕೊಂಡು ನಂತರ ಸ್ವಲ್ಪ ರೈಸ್ ಫ್ಲೋರನ್ನು ಇಟ್ಟು ಹಾಕಿ ನಂತರ ಇದರ ಮೇಲೆ ಒಂದರ ಮೇಲೆ ಒಂದು ಇಟ್ಕೊಳ್ಳಿ. ಇಲ್ಲಾಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ತದೆ, ನಮಗೆ ಮತ್ತೆ ತೆಗಿಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಇದರಲ್ಲಿ 3 ಇಟ್ಕೊಂಡಿದ್ದೇನೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಇಡ್ಬೋದು. ಇವಾಗ ಇದನ್ನು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಪುನಃ ಒಂದು ಸಲ ಇದು ನಿಮ್ಮ ಪ್ಯಾನ್ ಎಷ್ಟು ದೊಡ್ಡದಿದೆ ನೋಡಿ, ಅಷ್ಟು ದೊಡ್ಡದು ಇದನ್ನು ನೀವು ಲಟ್ಟಿಸ್ಕೊಳ್ಳಿ. ಇದನ್ನು ನಾವು ತುಂಬ ಫ್ರೆಶ್ ಮಾಡಿಕೊಂಡು ಲಟ್ಟಿಸ್ಬೇಕಂತೇನಿಲ್ಲ. ಸ್ವಲ್ಪ ನಾವು ಲಟ್ಟಿಸುವಾಗ ಇದು ತೆಳುವಾಗಿ ಬರ್ತದೆ. ನಾವು ತುಂಬ ಇದಕ್ಕೆ ಆಯಿಲ್ ಬ್ರಷ್ ಮಾಡಿರ್ತೇವೆ ನೋಡಿ, ಹಾಗಾಗಿ ಇದು ಚೆನ್ನಾಗಿ ಇದು ತೆಳುವಾಗಿ ನಮಗೆ ಸಿಗ್ತದೆ. ಹಾಗೆ ನಾನಿಲ್ಲಿ 3 ಚಪಾತಿಯನ್ನು ಕೂಡ ಇದೇ ಥರ ಲಟ್ಟಿಸ್ಕೊಂಡಿದ್ದೇನೆ. ಇನ್ನು ಇದನ್ನು ಫ್ರೈ ಮಾಡಬೇಕು. ಇವಾಗ ನಾನು ಒಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟಿರುವಂಥ ಚಪಾತಿ ಇದೆ ನೋಡಿ, ಇದನ್ನು ಹಾಕ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ಸೈಡ್ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆದರೆ ಸಾಕು. ಸ್ವಲ್ಪ ಬಿಸಿ ಆದರೆ ಸಾಕು. ಬಿಸಿ ಆಗುವಾಗ ನಮಗೆ ಈ ಥರ ಚಪಾತಿಯನ್ನು ಸಪ್ರೇಟ್ ಮಾಡಲಿಕ್ಕೆ ಆಗ್ತದೆ ನೋಡಿ. ಸ್ವಲ್ಪ ಕೇರ್ಫುಲ್ಲಾಗಿ ತೆಗೀರಿ, ಅಂದರೆ ಬಿಸಿ ಇರ್ತದಲ್ವ ಇದು, ಹಾಗಾಗಿ
ಇವಾಗ ನಾನು ಎಲ್ಲವನ್ನು ಇದೇ ಥರ ಬಿಸಿ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಮಗೆ ಇಲ್ಲಿ ನೋಡುವಾಗ ತುಂಬ ತೆಳು ಇರುವ ಹಾಗೆ ಕಾಣ್ತದಲ್ವ, ಇದನ್ನು ನಮಗೆ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಇದು ನಾವು ಮಾರ್ಕೆಟಿಂದ ತರ್ತೀವಿ ನೋಡಿ, ಅದೇ ಶೀಟ್ ಥರ ಇದು ನಮಗೆ ಸಿಗ್ತದೆ. ಅದೇ ಶೀಟ್ ಥರ ನಮಗೆ ಇದು ಕಟ್ ಮಾಡಲಿಕ್ಕೂ ಆಗ್ತದೆ. ಇವಾಗ ನಾನು ಎಲ್ಲವನ್ನು ಇದೇ ಥರ ಬಿಸಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ. ಹಾಗೆ ನಾನಿಲ್ಲಿ ಇದರ ಸೈಡೆಲ್ಲ ಏನಿದೆ ನೋಡಿ, ಶೇಪ್ ಕರೆಕ್ಟ್ ಆಗಲಿ ಅಂತ ಹೇಳಿ ಕಟ್ ಮಾಡಿ ತೆಗಿತಾ ಇದ್ದೇನೆ. ಹಾಗೆ ನಿಮಗೆ ಇದರಲ್ಲಿ ರೋಲ್ ಕೂಡ ಮಾಡ್ಬೋದು. ರೋಲ್ ಮಾಡಬೇಕಾದ್ರೆ ನಿಮಗೆ ಒಂದು ಚಪಾತಿಯಲ್ಲಿ 2 ಪೀಸ್ ಆಗುವಷ್ಟು ಮಾಡಿದರೆ ಸಾಕಾಗ್ತದೆ. ಅದೇ ನೀವು ಸಮೋಸ ಮಾಡ್ತೀರಾ ಅಂದರೆ 3 ಪೀಸ್ ಆಗುವಷ್ಟು ಮಾಡಲಿಕ್ಕಾಗ್ತದೆ. ನಾನಿಲ್ಲಿ ಎಲ್ಲವನ್ನು ಸಮೋಸ ಶೀಟೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಒಂದು ಶೀಟ್ ನೋಡುವಾಗಲೇ ಗೊತ್ತಾಗ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನಾವು ಮಾರ್ಕೆಟಿಂದ ತರ್ತೀವಿ ನೋಡಿ, ಅದೇ ಥರ ಬಂದಿದೆ. ಹಾಗೆ ನಮಗೆ ಈ ಥರ ರೆಡಿ ಮಾಡಿ ಇಡೋದ್ರಿಂದ ತುಂಬಾ ಕಿಚನಲ್ಲಿ ನಮಗೆ ತುಂಬ ಹೊತ್ತು ನಿಲ್ಲಬೇಕಂತೇನಿಲ್ಲ, ನಮಗೆ ಬೇಗನೆ ರೆಡಿ ಮಾಡ್ಬೋದು. ಹಾಗೆ ನಮಗೆ ಒಂದಿನ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನಮಗೆ ಸ್ವಲ್ಪ ಫ್ರೀಯಾಗಿರಲಿಕ್ಕೂ ಆಗ್ತದೆ. ಹಾಗೆ ನಾನಿವಾಗ ಇದರ ಸೈಡನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೆ ನೋಡಿ. ಇದು ವೇಸ್ಟ್ ಆಗ್ತದೆ ಅಂತ ಅಂದ್ಕೊಳ್ಬೇಡಿ, ಇದರಿಂದ ನಾನು ಒಂದು ಸ್ನ್ಯಾಕ್ಸ್ ರೆಡಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೇನೆ. ಇವಾಗ ನಾನು ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಸಪೂರವಾಗಿ ನಿಮಗೆ ಕಟ್ ಮಾಡಲಿಕ್ಕೆ ಆಗ್ತದೆ ನೋಡಿ, ಅಷ್ಟು ಸಪೂರ ನೀವು ಕಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಕುನಾಫಾ ಚಿಕನ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾನು ಎಲ್ಲವನ್ನು ಇದೇ ಥರ ಸಪೂರವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಇಲ್ಲೊಂದು ಬೌಲ್ಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ ಹಾಕ್ಕೊಳ್ಳಿ. ಇವಾಗ ನಾನು ಕ್ಲೀನ್ ಮಾಡಿ ಇಟ್ಟಿರುವಂಥ ಚಿಕನ್ ಇದೆ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಸಪೂರವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಚಿಕನ್ ಬೋನ್ಲೆಸ್ ಚಿಕನ್ ಇದು. ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಇದೆ ನೋಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾವು ರೆಡಿ ಮಾಡಿಟ್ಟಿರುವಂಥ ಚಿಕನ್ ಇದೆ ನೋಡಿ, ಅದನ್ನು ಇದರ ಮೇಲೆ ಇಟ್ಟು ಚೆನ್ನಾಗಿ ಫ್ರೆಶ್ ಮಾಡಿಕೊಂಡು ಇದನ್ನು ಸುತ್ತಕೊಂಡ್ರೆ ಆಯಿತು. ಕುನಾಫಾ ಚಿಕನ್ ರೆಡಿ ಆಗ್ತದೆ. ಇನ್ನು ಇದನ್ನು ಬಿಸಿಯಾಗಿರುವಂಥ ಆಯಿಲಲ್ಲಿ ಹಾಕಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಹಾಗೆ ನಾನು ಈ ಒಂದು ಶೀಟನ್ನು ಯೂಸ್ ಮಾಡಿಕೊಂಡು ಸಮೋಸ ಕೂಡ ಮಾಡ್ಕೊಂಡಿದ್ದೇನೆ. ಹಾಗೆ ಕೋನ್ ಕೂಡ ಮಾಡ್ಕೊಂಡಿದ್ದೇನೆ. ಕೋನ್ ಮೇಲೆ ನಾನು ಸೇವಿಗೆ ಹಾಕ್ಕೊಂಡು ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ರೋಲ್ ಕೂಡ ಮಾಡ್ಕೊಂಡಿದ್ದೇನೆ, ಚಿಕ್ಕದಾಗಿರುವಂಥ ರೋಲು. 2 ಸೈಡ್ಗೆ ನಾನು ಕಾರ್ನ್ಫ್ಲೆಕ್ಸ್ ಹಾಕಿ ಕಾರ್ನ್ಫ್ಲೆಕ್ಸಲ್ಲಿ ಡಿಪ್ ಮಾಡಿಕೊಂಡು ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ನಾನು ಇದೆಲ್ಲದರ ವೀಡಿಯೋ ಕೂಡ ಅಪ್ಲೋಡ್ ಮಾಡಲಿಲ್ಲ, ವೀಡಿಯೋ ಲೆಂತಿಯಾಗಿ ಬಿಟ್ಟರೆ ನಿಮಗೆ ನೋಡಲಿಕ್ಕೂ ಇಷ್ಟ ಇರೋದಿಲ್ಲ ಅಂತ ಹೇಳಿ. ಓಕೆ ಸ್ನೇಹಿತರೆ, ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಇನ್ಶಾಅಲ್ಲಾ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.